ದೇವರ ವಾಕ್ಯಕ್ಕಾಗಿ ನಿಮ್ಮನ್ನೆಲ್ಲರನ್ನು ನಾನು ಯೇಸುವಿನ ಹೆಸರಿನಲ್ಲಿ ನಾನು ಸ್ವಾಗತ ಮಾಡುವನಾಗಿದ್ದೇನೆ. ಆಮೆನ್. ಸೊ ಇವತ್ತಿನ ದೇವರ ವಾಕ್ಯಕ್ಕಾಗಿ ನಮ್ಮ ಸತ್ಯವೇದವನ್ನ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 33ನೇ ವಾಕ್ಯದ ಕಡೆಗೆ ನಮ್ಮ ಸತ್ಯವೇದ ನಾವು ತಿಳಿಸೋಣ. ಯೆಹೋವನು ದುಷ್ಟನ ಮನೆಯನ್ನು ಶಪಿಸುವನು, ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಎಷ್ಟು ಜನ ನಂಬ್ತೀರಾ ನಮ್ಮ ಮನೆಯನ್ನು ದೇವರು ಆಶೀರ್ವದಿಸ್ತಾನೆ? ನಂಬ್ತೀರಾ? ಯಾವಾಗ ದೇವರು ಆಶೀರ್ವದಿಸ್ತಾನೆ? ವಾವ್! ನಮ್ಮ ಕುಟುಂಬ ಎಂಥದ ಏನಾಗಿರ್ಬೇಕಂತೆ? ನೀತಿವಂತ ಕುಟುಂಬವಾಗಿದ್ರೆ ಖಂಡಿತವಾಗಿಯೂ ದೇವ್ರು ಏನ್ ಮಾಡ್ತಾನೆ? ಆಶೀರ್ವಾದ. ಹಾಗ ನಮ್ಮ ದೇವ್ರು ಶಾಪ ಕೊಡ್ತಾನ? ಮೇಲ್ಗಡೆ ವಾಕ್ಯ ಹೋದ್ರೆ ಏನ್ ಹೇಳ್ತಿದ್ದದು? ಯೆಹೋವನು ದುಷ್ಟನ ಮನೆಯನ್ನ ಶಪಿಸುವನು. ದುಷ್ಟನು ತಾನು ಮಾಡುವ, ತಾನು ಸಂಕಲ್ಪಿಸುವ ಕೇಡುಗಳು ತೀರಾ ಹಾಳಾಗುವುದಕ್ಕಾಗಿ ಎಂದಾಗ ಇನ್ನೊಂದು ಹತ್ರ ದೇವ್ರ ವಾಕ್ಯ ತೀರಾ ಹಾಳಾಗುವುದಕ್ಕೋಸ್ಕರ ಆ ಶಾಪವು ಅವನ ಮೇಲೆ, ಅವನ ಸಂತತಿ ಮೇಲೆ ಬರುವಂಥದ್ದಾಗಿರ್ತದೆ. ಆಮೇನ್. ನಮ್ಮ ಮನೆ ಏನಾಗಿರ್ಬೇಕು? ಆಶೀರ್ವದಿಸುವ ಮನೆ. ನಮ್ಮ ಮನೆ ಗುಣಗುಟ್ಟುವ ಮನೆ ಆಗಿರಬಾರ್ದು. ನಮ್ಮ ಮನೆ ಯಾವಾಗಲೂ ಕೊರತೆಗಳನ್ನೇ ಹೇಳುವ ಮನೆ ಆಗಿರಬಾರ್ದು. ನಾನು ಕೆಲವರು ನೋಡಿದ್ದೀನಿ, ಯಾವಾಗಲೂ ಕೊರತೆ ಹೇಳ್ತಾ ಇರ್ತಾರೆ. ನಮ್ಮ ಮನೇಲಿ ಅದು ಇಲ್ಲ, ನಮ್ಮ ಮನೇಲಿ ಇದು ಇಲ್ಲ, ನಮ್ಮ ಮನೆ ಹಾಗಾಗಿದೆ, ನಮ್ಮ ಮನೆ ಹೀಗಾಗಿದೆ ಎಂಬುದಾಗಿ ಕೊರತೆ ಹೇಳುವ ಜನರು ತುಂಬ ಜನ ಇದ್ದಾರೆ. ಓಕೆ, ಇದಕ್ಕೆ ಒಂದು ಉಪಮಾನವನ್ನು, ಒಂದು ಕಥೆಯನ್ನು ನಾನು ಹೇಳ್ತೇನೆ. ಓಕೆ, ಒಂದು ಕಥೆನೇ. ಓಕೆ, ಅಲ್ಲಿ ಒಂದು ಸ್ಟೋರಿ. ಇದು ಇರಾನ್ನಲ್ಲಿ ಬಾಗ್ದಾದ್ ದೇಶದಲ್ಲಿ ನಡೆದಂಥ ಒಂದು ಘಟನೆ. ಓಕೆ, ಅಲ್ಲಿ ನಡೆದಂಥ ಘಟನೆ. ಅಲ್ಲಿ ಒಬ್ಬ ಸೂಫಿ ಸಂತ ಇದ್ದ. ಸಂತನ ಹತ್ರ ಒಬ್ಬನು ಬಂದು, ಅವನೊಬ್ಬ ಶಿಷ್ಯ ಬಂದು ಕೇಳ್ತಾ ಇದ್ನಂತೆ, ಸ್ವಾಮಿ, ನಂದು ಸಣ್ಣ ಮನೆ ಇದೆ, ಎಲ್ಲರಿಗೂ ದೊಡ್ಡ ದೊಡ್ಡ ಮನೆಗಳಿದ್ದಾವೆ, ನನಗೊಂದು ಸಣ್ಣ ಮನೆ ಇದೆ, ನನ್ನ ಮನೇಲಿ ಅದು ಇಲ್ಲ, ನನ್ನ ಮನೆಯಲ್ಲಿ ಇದು ಇಲ್ಲ, ಒಂದು ಕಂಪ್ಲೇಂಟ್ ಹೇಳೋಣಂತೆ ಅವನು. ನಮಗೆ ತುಂಬ ಸಣ್ಣದಿದೆ, ನಮ್ಮ ಮನೆ ಆಗ್ತಾ ಇಲ್ಲ, ಒಂದು ಕೆಲಸ ಮಾಡಪ್ಪ, ನಿಮ್ಮ ಮನೇಲಿ ಒಂಟೆ ಐತಾ ಅಂತ ಕೇಳಿದಂತೆ. ಹ್ಞೂ ಸ್ವಾಮಿ, ಒಂಟೆ ಐತಿ, ಅದನ್ನು ತೊಗೊಂಡು ನಿಮ್ಮ ಮನೆ ಒಳಗಡೆ ಕಟ್ಟು ಅಂದಂತೆ. ಆಮೇಲೆ ಸರಿ ಆಯ್ತು ಅಂತಂದೇಳಿ, ಏನೋ ಆಗ್ಬೋದು, ಏನೋ ಮಿರಕಲ್ ಆಗ್ಬೋದು ಅಂತಂದೇಳಿ ಅವನೇನು ಮಾಡ್ದ, ಒಂಟೆನ ತಂದು ತನ್ನ ಮನೆ ಒಳಗಡೆ ಕಟ್ಟಿದ್ದಂತೆ. ಆಮೇಲೆ ನೆಕ್ಸ್ಟ್ ದಿವಸ ಬಂದಂತೆ, ಏನು ಸ್ವಾಮಿ, ಒಂಟೆ ತಂದು ಒಳಗೆ ಕಟ್ಟಿ ಅಂತಂದು ಹೇಳಿದ್ರೆ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ ನನಗೆ. ಅವಾಗ ಇವನು ಹೇಳಿದಂತೆ, ಸರಿ ಆಯ್ತು, ನಿಮ್ಮ ಮನೇಲಿ ಕುದುರೆ ಐತಾ ಅಂತ ಕೇಳಿದಂತೆ. ಹ್ಞೂ ಸ್ವಾಮಿ, ಕುದುರೆ ಐತಿ, ಅದನ್ನು ಹೋಗಿ ಒಳಗೆ ಕಟ್ಟು ಅನ್ನಂತ. ಸರಿ, ಏನೋ ಇನ್ನೂ ಮಿರಕಲ್ ಏನಾದರೂ ಆಗ್ಬೋದೇನೋ ಅಂತಂದೇಳಿ ಆ ಕುದುರೆನ ತಂದು ಒಂಟೆ ಜೊತೆ ಕಟ್ಟಿದಂತೆ ಮನೆ ಒಳಗೆ. ಆಮೇಲೆ ನೆಕ್ಸ್ಟ್ ದಿವಸ ಬಂದು ಫುಲ್ ತಲೆ ಕೆಡ್ತಂತ ಅವನಿಗೆ. ಅಲ್ಲ, ನಮಗೇ ಇರೋ ಜಾಗ ಇಲ್ಲ ಅಂತಂದೇಳಿ ಓದಾಡ್ತಾ ಇದ್ದೆ, ಅದಾಗ ಒಂಟೆನ ಕಟ್ಟು ಕುದುರೆನ ಕಟ್ಟು ಅಂತ ಹೇಳ್ತೀಯಲ್ಲ ನೀನು, ಏನಾದ್ರು ಒಂದು ಉಪಾಯ ಹೇಳಿ ಸ್ವಾಮಿ ಅಂದಂತೆ. ಮತ್ತೆ ಮುಲ್ಲಾ ನಸರುದ್ದೀನ್ ಹೇಳಂತೆ, ನಿಮ್ಮ ಮನೇಲಿ ದನಗಳಿದಾವ ಅಂತ ಹೇಳ. ಹ್ಞೂ ಸ್ವಾಮಿ, ಇದಾವೆ, 2 ಇದಾವೆ, ಅವು 2 ತಗೊಂಡು ಒಳಗೆ ಕಟ್ಟು ಅನ್ನಂತ. 2 ತಗೊಂಡೋಗಿ ಒಳಗೆ ಕಟ್ಟು ಅಂತೆ. ಓ, ಈ ಸತಿ ಏನೋ ಡಬಲ್ ಮಿರಾಕಲ್ ಆಗ್ಬೋದು ಅಂತಂದೇಳಿ ಆ 2 ಎತ್ತುಗಳಂತಂದು ಮನೆ ಒಳಗೆ ಕಟ್ಟಿದ್ದಂತ. ಯಾವ್ಯಾವ ಇದಾವೆ ಮನೆ ಒಳಗಡೆ ಈಗ? ಒಂಟೆ ಇದೆ, ಕುದುರೆ ಇದೆ, 2 ಎತ್ತು ಇದೆ ಅಲ್ವಾ? ಮತ್ತೆ ಈಗ ಬೆಳಿಗ್ಗೆ ಬಂದು ಫುಲ್ ಬಿಸಿಲು ಬೇರೆ ಏರ್ಬಿಟ್ಟಿದೆ, ಆ ಕಡೆ ಸಖತ್ ಬಿಸಿಲು. ಆ ಬಿಸಿಲಿಗೂ ಫುಲ್ ಬೆವ್ತ ಶಕೆಯಿಂದ ಬಂದು ಜಗಳ ತೆಗೆದ್ಬಿಟ್ನಂತ ಅವನು. ಓಕೆ, ಒಂಟೆ ಕಟ್ಟಂದ್ರಿ, ಕುದುರೆ ಕಟ್ಟಂದ್ರಿ, ದನಗಳು ಕಟ್ಟಂದ್ರಿ, ಎಲ್ಲ ಕಟ್ಟಿದ್ದೀನಿ ನಮ್ಮ ಮನೇಲಿ, ನಮ್ಮ ಮನೆ ದೊಡ್ಡದಾಗ್ಲಿಲ್ಲ, ಏನಾಗ್ಲಿಲ್ಲ, ಇನ್ನ ಕೊರತೆ ಜಾಸ್ತಿನಾಯ್ತು, ಏನ್ ಸ್ವಾಮಿ ನೀನು ಅಂದಂತವನು. ಅವಾಗ ಏನಂತ, ನಿಮ್ಮ ಮನೇಲಿ ಕುರಿ ಇದಾವ? 10 ಕುರಿ ಇದಾವ, 10 ತಗೊಂಡೋಗಿ ಕಟ್ಟಂತೆ ಒಳಗನ್ನು. ಈ ಸತಿ ನನ್ನ ಮೇಲೆ ನಂಬಿಕೆ ಇಟ್ಟುವ ಕಟ್ ನೀನು ಅಂತ ಹೇಳಿದಂತೆ. ಆ ಕುರಿನೂ ತಂದು ಒಳಗೆ ಕಟ್ಟಿದ್ದಂತ ಅವನು. ತಿರ್ಮಾರ್ ದಿವಸ ಬಂದು ಇನ್ನೇನೋ ಹೊಡಿಬೇಕು ಮುಲ್ಲಾ ನಸರುದ್ದೀನಿಗೆ. ಅವನು ಅಷ್ಟು ಸಿಟ್ಟಾಗಿ ಬಂದಂತ ಅವನು. ಅಯ್ಯೋ, ಮನೆ ಇಡಕ್ಕಾಗ್ತಾ ಇಲ್ಲ ನಂದು, ಅಷ್ಟು ಎಲ್ಲವೂ ಬಂದು ತುಂಬ್ಕೊಂಡ್ಬಿಟ್ಟಿದ್ದಾವೆ ಇಲ್ಲಿ. ಫುಲ್ ಟೆನ್ಷನ್ ಆದಂತವನು. ಆಮೇಲೆ ಮತ್ತೆ ಬಂದು ಕೇಳಿದಂತವನು, ಸ್ವಾಮಿ ಎಲ್ಲ ಕಟ್ಟಿದ್ದೀನಿ ಆಗ್ತಿಲ್ಲ, ನಿಮ್ಮನೆ ಕೋಳಿ ಇದಾವೆ ನನ್ನಂತೆ. ಹ್ಞೂ ಸ್ವಾಮಿ, ಕೋಳಿ ಇದಾವೆ. ಎಷ್ಟು ಇದಾವೆ? 25 ಕೋಳಿ ಇದಾವೆ ಅಂದ. 25 ಕೋಳಿನ ಒಳಗೆ ಕಡ್ಕೊಂಡಂತವ. 25 ಕೋಳಿನ ತಂದು ಹೊರ ಇಟ್ಕೊಂಡಂತವ. ಈಗ ಅವನ ಕೈಗೆ ಜೀವನ ಮಾಡ್ಲಿಕ್ಕೆ ಆಗದೆ ಇರೋಷ್ಟು ಪರಿಸ್ಥಿತಿ, ಜೀವನ ಮಾಡ್ಲಿಕ್ಕೆ ಆಗದೆ ಇರೋಷ್ಟು ಪರಿಸ್ಥಿತಿ. ಏನೇನೆಲ್ಲ ಇದಾವೆಲ್ರಿ ಒಳಗೆ, ಮನೆಯೊಳಗೆ? ಒಂಟೆ ಇದೆ, ಕುದುರೆ ಇದೆ, ಎತ್ತುಗಳಿದಾವೆ, ಕುರಿಗಳಿದೆ, ಕೋಳಿ ಎಲ್ಲವೂ ಬಂತು ಅಂತೆ. ಪ್ರೈಸ್ ಎಲ್ಲ. ಮತ್ತೆ ಅವನು ಇನ್ನ ಬೆಳಗ್ಗೆ ಬಂದು ಸೀದಾ ಕೊಳ್ಪಟ್ಟಿನೇ ಹಿಡಿದ್ಬಿಟ್ನಂತ. ಸೀದಾ ಮುಲ್ಲಾ ನಸರುದ್ದೀನ್, ಏಯ್
ನೀನ್ ಏನು ಹೇಳಿಯ, ನಾನು ಏನೋ ಮಿರಾಕಲ್ ಆಗ್ತೈತಿ ನಿನ್ ಮಾತು ನಂಬಿ ನಾನು ತಂದು ಎಲ್ಲ ಒಳಗಡೆ ಕಟ್ಟಿದ್ದೀನಿ. ಈಗ ಕೊನೆಯದಾಗಿ ಹೇಳು, ಲಾಸ್ಟ್ ಹೇಳೋದು, ನಿಮ್ಮ ಮನೆ ಹತ್ರ ಯಾವ್ದಾದ್ರು ಅನಾಥರು ಯಾರಾದ್ರು ಬಿದ್ದಿದಾರ, ಮನೆ ಇಲ್ಲ ಅಂತಂದು ಹೇಳೋದು, ಯಾರಾದ್ರೂ ಇದಾರ ಅಂತ. ಹ್ಞೂ ಸ್ವಾಮಿ, ಒಂದಿಬ್ರು ಮೂವರಲ್ಲಿ ಬಿದ್ದಾರೆ, ಅವ್ರೂ ಕರ್ಕೊಂಬಂದು ಒಳಗೆ ಇಡ್ಕೊಂಡಂತವನು. ಸರಿ ಅಂತ ಅವನಿಗೂ ಕರ್ಕೊಂಬಂದು ಒಳಗೆ ಇಡ್ನಂತವನು. ಹೆಂಗಿದೆ ನೋಡ್ರಿ ಪರಿಸ್ಥಿತಿ. ಓಕೆ, ಈಗ ತಿರ್ಮಾರ್ ದಿವಸ ಬಂದ್ಬಿಟ್ಟು ಅವನು ಬಂದು ಇನ್ನೇನು ಕೈ ಎತ್ತಿ ಹೊಡಿಬೇಕು ಅವನಿಗೆ. ಬೆಳಗ್ಗೆ ಎದ್ದು ಮುಲ್ಲಾ ನಸ್ರುದ್ದೀನಿಗೆ, ನೀನು ಹೇಳಿದ ಎಲ್ಲದೂ ಮಾಡಿದ್ದೀನಿ ನಾನು ಅಂತ. ಈಗ ನೀನು ನನಗೆ ಏನಾದರೂ ಉಪಾಯ ಹೇಳ್ತೀಯೋ ಇಲ್ಲೋ, ಏನಾದರೂ ಒಂದು ನನಗೆ ಸಜೆಷನ್ ಕೊಡ್ತೀಯೋ ಇಲ್ಲ ಹೇಳಂತಂದು ಹೇಳಿ ಗದರಿಸಿದ್ನಂತ. ಗದರಿಸಿ ಇನ್ನೇನು ಕೈ ಎತ್ತಿದೆ ಅಂತ ಹೊಡಿಬೇಕಂತಂದು ಹೇಳಿ ಆ ಮುಲ್ಲಾ ನಸ್ರುದ್ದೀನ್ ಹೇಳಿದಂತೆ, ಅವ್ನು ಕೆಲಸ ಮಾಡು, ಇವತ್ತು ರಾತ್ರಿ ಮನೆಗೆ ಹೋಗ್ತಿಲ್ಲ ಸಾಯಂಕಾಲ, ಈಗ ಎಲ್ಲವನ್ನೂ ಬಿಚ್ಚಿಬಿಡು, ಒಟ್ಟು ಹೊರಗೆ ಕಳಿಸ್ತಾನಂತ. ಅವ್ನ ಮನೆಗೆ ಹೋದಂತೆ, ಎಲ್ಲ ಹೊರಗೆ ಬಿಟ್ಟನಂತೆ. ಏನೇನು ಬಿಟ್ಟ? ಈಗ ಉಲ್ಟಾ ಹೇಳ್ತಾ ಬರ್ರಿ, ಯಾರ್ಯಾರನ್ನ ಹೊರ ಕಳಿಸಿದ ಅವನು? ಅನಾಥನ ಹೊರ ಕಳಿಸಿದ, ಕೋಳಿನ ಹೊರ ಕಳಿಸಿದ, ಕುರಿನ ಹೊರ ಕಳಿಸಿದ, ದನಗಳನ್ನು ಕಳಿಸಿದ, ಕುದುರೆಯನ್ನು ಕಳಿಸಿದ, ಒಂಟೆನ ಕಳಿಸಿದ. ಈಗ ನೋಡ್ತಾನಂತೆ ಮನೆ ದೊಡ್ಡದು ಕಾಣ್ತೈತೆ ಅವನಿಗೆ. ಮನೆ ಹೆಂಗ್ ಕಾಣ್ತೈತಿ? ದೊಡ್ಡ ಮನೆ ಕಾಣ್ತೈತಂತೆ. ಎಲ್ಲವೂ ಸ್ವಚ್ಛ ಮಾಡಿದಂತೆ ಒತ್ತಟ್ಟಿಂದ. ಅವೆಲ್ಲ ಮನೆಗಿದ್ದ ಸುಮ್ಮನೆ ಇದ್ವು ಅವು. ಮನೆ ಎಲ್ಲ ಗಲೀಜಾಗಿತ್ತಲ್ಲ, ಎಲ್ಲ ಸ್ವಚ್ಛ ಮಾಡಿದಂತೆ. ಸ್ವಚ್ಛ ಮಾಡಿ ಎಲ್ಲ ಪೇಂಟ್ ತಂದು, ಎಲ್ಲ ಪೇಂಟ್ ಗೀಂಟ್ ಎಲ್ಲ ಹೊಡೆದು, ಓಕೆ, ಈಗ ಹೊಸ ಕರ್ಟನ್ ತಂದು, ಕರ್ಟನ್ ಇಲ್ಲಂದೆಲ್ಲ ಕರ್ಟನ್ ಕಟ್ಟಿದ. ಆಮೇಲೆ ಎಲ್ಲ ಸಾಮಾನುಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ರೆ ಅವನ ಮನೆ ಅರಮನೆ ತರ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ವಾವ್, ಇಷ್ಟು ಚೆನ್ನಾಗಿ ನನ್ನ ಮನೆ ಇತ್ತು, ನಾನು ಯಾಕೆ ಗುಣ್ಗುಡ್ತಾ ಇದ್ದೆ ನಾನು ಹೋಗಿ ಅಂತಂದು ಹೇಳಿ ಸೀದಾ ತಿರ್ಮಾರ್ ದಿನ ಮುಲ್ಲಾ ನಸ್ರುದ್ದೀನ್ ಹತ್ರ ಬಂದು ಕಾಲಿಗೆ ಬಿದ್ದಂತ. ಸ್ವಾಮಿ, ನೀವು ಹೇಳಿದ್ ಕರೆಕ್ಟ್, ನನ್ನ ಮನೆ ದೊಡ್ಡದೈತಿ ಅಂತ. ನನ್ನ ಮನೆ ಸ್ವಚ್ಛವಾಗಿದೆ, ಸುಂದರವಾಗಿದೆ ಅಷ್ಟೇ. ಮುಲ್ಲಾ ನಸ್ರುದ್ದೀನ್ ಅವನಿಗೆ ಹೇಳು ಉಪದೇಶ ಮಾಡಿ ಕಳ್ಸಿದಂತೆ. ಅಷ್ಟೇ ಅಪ್ಪ, ನಾವು ಎಲ್ಲಿದ್ದೇವೋ, ಎಷ್ಟರಲ್ಲಿದ್ದೇವೋ, ನಮ್ಮ ಮನೆ, ನಮ್ಮ ಮನಸ್ಸು, ನಮ್ಮ ಶರೀರ, ದೇಹವೆಂಬ ಮನೆ ಎಂಬ ಈ ಶರೀರವನ್ನ ನಾವು ಶುದ್ಧವಾಗಿ ನಾವು ಇಟ್ಟುಕೊಳ್ಳುವಾಗ, ಆಮೇಲೆ ಓಕೆ, ಅಲ್ಲಿ ದೇವರು ಬಂದು ವಾಸ ಮಾಡ್ತಾರೆ. ಎಲ್ಲಿ ದೇವರು ವಾಸ ಮಾಡ್ತಾರೋ, ನೀನ್ ಸಣ್ಣ ಮನೆ ಇದ್ರೂ ಅದು ನಿನಗೆ ಅರಮನೆ ತರ ಕಾಣ್ತದೆ. ಅದು ನೀತಿವಂತರ ಮನೆ ಆಗಿದ್ರೆ, ಅಲ್ಲಿ ದೇವರ ನಿವಾಸವಾಗಿದ್ರೆ, ದೇವರ ಆಶೀರ್ವಾದ ಆ ಮನೆಯಲ್ಲಿ ಇತ್ತಿದ್ರೆ, ಖಂಡಿತವಾಗಿ ಆ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಎಲ್ಲವನ್ನ ದೇವರು ಕೊಡುವನಾಗಿರ್ತಾನೆ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾನು ಬರ್ತೀನಿ ರೀ. ಈಗ ಅದೇ ಮುಲ್ಲಾ ನಸ್ರುದ್ದೀನ್ ಸ್ಟೋರಿ ಹಿಡ್ಕೊಂಡು ನಾವು ಬರೋಣ. ನಮ್ಮ ದೇಹವೆಂಬತಕ್ಕಂಥ ಈ ಮನೆ, ಈ ಮನೆಯನ್ನ ಒಂದು ಸತಿ ನಿಮಗೆ ನೀವು ಶಾಪ ಹಾಕ್ಕೊಳ್ತೀರ. ಏನ್ ನಾನು ಚೆನ್ನಾಗಿಲ್ಲ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂತಂದೇಳಿ ನಿಮ್ಮ 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 ಕುರಿತಾಗಿ ನಿಮ್ಗೊಂದು ಕೀಳರಿಮೆ ಇರ್ತದೆ. ಓಕೆ, ನಮ್ಮ ಕುರಿತಾಗಿ ನಮ್ಗೊಂದು ಕೀಳರಿಮೆ ಇರ್ತದೆ. ಕೀಳರಿಮೆ ಅಂದ್ರೆ ಗೊತ್ತಲ್ಲ? ಓಕೆ, ನಮ್ಮನ್ನು ನಾವು ಏನ್ ಮಾಡ್ಕೊಳ್ಳೋದು, ಬಹಳ ಎಲ್ಲರಿಗಿಂತ ನಾನು ಚೆನ್ನಾಗಿಲ್ಲ, ನಾನು ಅವ್ರ ಹತ್ರ ಮಾತಾಡ್ಸಿದ್ರೆ ಏನ್ ತಿಳ್ಕೊಂತಾರೇನೋ, ಅದೇನ್ ತಿಳ್ಕೊಂತಾರೇನೋ, ಇದೇ ಹೀಗೆ ಮಾಡ್ತಾ ಮಾಡ್ತಾ ಕೊನೆಗೆ ಏನಾಗ್ಬಿಡುತ್ತೆ ಅಂದ್ರೆ, ಎಲ್ಲ ಕೆಟ್ಟ ಚಟಗಳು, ಕೆಟ್ಟ ದುಷ್ಟ ಕಾರ್ಯಗಳಿಗೆ ನಾವು ಬಲಿ ಆಗ್ತಾ ಇಡೀ ದೇಹವನ್ನೇ ಕೆಡಿಸ್ಕೊಂಡ್ಬಿಡ್ತೀವಿ. ಪ್ರೈಸ್ ಅಲ್ಲ, ಇಡೀ ದೇಹವನ್ನೇ ಕೆಡಿಸ್ಕೊಂಡ್ಬಿಡ್ತೀವಿ. ಆದ್ರೆ ಬೇಡವಾಗಿರುವಂತ ಸಂಗತಿಗಳು ನಮ್ಮ ಒಳಗಡೆ ಏನಿದೆಯೋ ಅವನ್ನೆಲ್ಲ ತೆಗೆದು ಹೊರಗಾಗ್ತಾ ಹೋಗಿ ದೇವ್ರ ಸನ್ನಿಧಾನದಲ್ಲಿ ಬಂದು ನಾವು ಖಾಲಿ ಮಾಡ್ಕೊಳ್ಬೇಕಾದ್ರೆ, ಓಕೆ, ದೇವರ ಆತ್ಮನ ಅಭಿಷೇಕವು ಈ ದೇಹವೆಂಬ ಗುಡಾರದ ಮೇಲೆ ಬರುವಾಗ, ಆಮೇನ್, ನಮ್ಮ ದೇಹ ಸುಂದರವಾದ ಆಲಯವಾಗಿ ಅದು ಮಾರ್ಪಡುವಂಥದ್ದಾಗಿ. 1 ಕೊರಿಂಥ 3ನೇ ಅಧ್ಯಾಯ 16ನೇ ವಾಕ್ಯ, ನೀವು ದೇವರ ಆಲಯವಾಗಿದ್ದೀರೆಂದು, ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ, ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ. ಆ ಆಲಯವು, ಎಲ್ಲರೂ ಹೇಳ್ರಿ, ಆಲಯವು ನೀವೇ. ನಾನೇ. ಓಕೆ, ಆ ದೇವರ ಆಲಯ ಯಾರಾಗಿದ್ದಾರೆ? ನಾನಾಗಿದ್ದೇನೆ. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀವು ದೇವರ ಆಲಯವಾಗಿದ್ದೀರಿ. ಈ ಆಲಯವು ಪವಿತ್ರವಾದದ್ದು, ಇದನ್ನು ಕೆಡಿಸ್ಬೇಡ್ರಿ. ಹೇಳ್ರಿ ಅವ್ರಿಗೆ, ಇದನ್ನು ಕೆಡಿಸ್ಬೇಡ್ರಿ. ಪ್ರೈಸ್ ದಿ ಲಾರ್ಡ್.
ಯಾಕೆ ಕೆಡಿಸಬಾರ್ದು ಎಂಬುದಾಗಿ ನೋಡಿದ್ರೆ 6ನೇ ಅಧ್ಯಾಯ ಅದರ 20ನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ ಅದರ 20ನೇ ವಾಕ್ಯ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ನೀವು ನಿಮ್ಮ ಸ್ವಂತವಾದ ಸ್ವತ್ತು ನೀವಲ್ಲ ರೀ. ಫಸ್ಟ್ ನಾವು ಯಾರಿಗೋ ಸ್ವತ್ತಾಗಿದ್ವಿ, ನಾವು ಪಿಶಾಚಿಗೆ, ಸೈತಾನನಿಗೆ, ಸೈತಾನನ ಕಾರ್ಯಗಳಿಗೆ ನಾವು ಸ್ವತ್ತಾಗಿದ್ವಿ. ಆದ್ರೆ ಇಲ್ಲಿ ದೇವ್ರ ವಾಕ್ಯ, ಈಗ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೀವು ಕ್ರಯಕ್ಕೆ, ಯಾವ ಕ್ರಯ ಕೊಟ್ಟು ನಾವು ತೆಗೆದುಕೊಳ್ಳಲ್ಪಟ್ಟಿದ್ದೇವೆ? ದೇವರ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪವಿತ್ರವಾದ ರಕ್ತವನ್ನ ಕ್ರಯಕ್ಕೆ ಕೊಟ್ಟು ನಾವು ಕೊಳ್ಳಲ್ಪಟ್ಟಿದ್ದೇವೆ. ಆಮೇಲೆ ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವೆಂಬ ಪ್ರಕಾಶವನ್ನು ಏನ್ ಮಾಡ್ರಿ? ಪ್ರಕಾಶಪಡಿಸ್ರಿ. ನಮ್ಮ ದೇಹದಲ್ಲಿ ಏನಿರ್ಬೇಕು? ದೇವರ ಪ್ರಭಾವವೆಂಬ ಪ್ರಕಾಶ ನಮ್ಮ ಒಳಗಡೆ ಬರಬೇಕು. ಯಾವಾಗ ದೇವರ ಪ್ರಭಾವ ನಮ್ಮ ಒಳಗಡೆ ಬರ್ತಿದ್ದೋ ನಾವು ದೇವರಿಗೆ ಆಲಯವಾಗಿರ್ತೇವೆ. ಆಮೇಲೆ ನಾವು ದೇವರಿಗೆ ಆಲಯವಾಗ್ತೀವಿ. ಯಾರಾದ್ರೂ ಹೇಳ್ರಿ ಸ್ತೋತ್ರ. ನಾನು ದೇವರ ಆಲಯವಾಗಿದ್ದೇನೆ. ಆಮೇನ್. ಎಲ್ಲರೂ ನಾನು ದೇವರ ಆಲಯವಾಗಿದ್ದೇನೆ. ಇದ್ರ ಒಳಗಡೆ ಒಂಟೆ ಕಟ್ಟಲ್ಲ ಹೇಳ್ರಿ, ಒಂಟೆ ಕಟ್ಟಲ್ಲ, ಕುದುರೆ ಕಟ್ಟಲ್ಲ, ದನಗಳನ್ನು ಕಟ್ಟಲ್ಲ, ಕುರಿ ಕಟ್ಟಲ್ಲ, ಆಮೇಲೆ ಕೋಳಿ ಕಟ್ಟಲ್ಲ, ಬೇರೆ ಏನ್ ಬೇಕಾದ್ರು ಅನಾವಶ್ಯವಾಗಿರೋದು ಕಟ್ಟೋದಿಲ್ಲ. ಹಲ್ಲೆಲೂಯ. ಎಲ್ಲರೂ ನಾನು ಎಲ್ಲವನ್ನು ತೆಗೆದಾಕ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಯಾಕೆ ನಾವು ತೆಗೆದಾಕ್ಬೇಕಂದ್ರೆ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನಾವು ಮಾರಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ಫಾರ್ ಎಕ್ಸಾಂಪಲ್, ಓಕೆ, ಈಗ ನಾನು ಸಂಜುನನ್ನ ಕ್ರಯಕ್ಕೆ ನಾನು ತೆಗೆದುಕೊಳ್ಬೇಕು. ಅವನು ಹಿಡ್ಕೊಂಡ್ಬಿಟ್ಟಾನ, ಅವನಿಗೆ ಕೈ ಹಾಕಿ ದಿಮ್ಮ ಇಡ್ತಾ, ಹಿಂಗೆ ಕುದಿಗೆ ಹಾಕಿ ಹಂಗೆ ಹಿಡ್ಕೊಂಡು ಕರೆಕ್ಟ್ ಐತದ. ಇಲ್ಲ ನೋಡ್ರಿ, ಇಲ್ಲಿ ಜಸ್ಟ್ ಹೀಗೆ ಹಿಡ್ಕೊಂಡಿದ್ದಾನೆ. ಈಗ ನಾನು ಏನು ಮಾಡಬೇಕು? ಸಂಜುಗೆ ನಾನು ಬಿಡಿಸ್ಬೇಕು. ಇವಾಕೆ ಸಂಜೆಗೆ ಬಿಡಿಸ್ಬೇಕಾದ್ರೆ ಇವನು ಸುಮ್ಮನೆ ಕೇಳೋದಿಲ್ಲ. ನಾನು ಅವನಿಗೆ ಪರ್ಚೇಸ್ ಮಾಡಿದ್ದೀನಿ, ದಿವಸಕ್ಕೆ 2-4 ಪ್ಯಾಕೆಟ್ ಸಿಗರೇಟ್ ಸೇರಿಸಿ, ಅವನಿಗೆ ಡೈಲಿ 4 ಕ್ವಾರ್ಟರ್ ಎಣ್ಣೆ ಓಡಿಸಿ ಮಜಾ ಮಾಡಿಸಿ ಅವನಿಗೆ ನಾನು ಸುಮ್ಮನೆ ಬಿಡಲ್ಲಪ್ಪ. ನಾನು ಇವನಿಗೆ ಯೇಸು ಸ್ವಾಮಿ ಏನು ಮಾಡಿದ್ರು? ತಾನು ಶಿಲ್ಬೆ ಮೇಲಿದಂಥ ರಕ್ತವನ್ನು ಸುರಿಸಿ, ಪ್ರೈಸ್ ದಿ ಲಾರ್ಡ್, ಅವನ ಪಾಪಗಳನ್ನೆಲ್ಲ ತೊಳೆದು ಆ ಶಿಲ್ಬೆ ಮರಣದಿಂದ ಅವನಿಗೆ ಬಿಡುಗಡೆಗೊಳಿಸಿ ಅವನಿಗೆ ಏನು ಮಾಡಿದ್ದೀವಿ ನಾವು? ಅವನಿಗೆ ಏನು ಮಾಡಿದ್ದೀನಿ? ಈಗ ನಾನು ಕ್ರಯಕ್ಕೆ ಕೊಲ್ಲಲ್ಪಟ್ಟು ದೇವರ ಸನ್ನಿಧಾನದಲ್ಲಿ ನಿಲ್ತೀನಿ. ಇವತ್ತು ದೇವರ ಸಭೆ ಒಳಗಡೆ ಬಂದಂತ ನಾನು ಮತ್ತು ನೀನು, ಓಕೆ, ಪಿಶಾಚಿಯ ಕಾರ್ಯಗಳಿಂದ, ಪಿಶಾಚಿಯ ಬಂಧನಗಳಿಂದ ವಿಮೋಚನೆ ಹೊಂದಿದವರಾಗಿ ಬಿಡಿಸಲ್ಪಟ್ಟು ನಾವು ದೇವರ ಆಲಯದಲ್ಲಿ ಇವತ್ತು ನಾವು ಕೂತ್ಕೊಂಡಿದ್ದೇವೆ. ಈ ನಿವಾಸವು ದೇವರ ಆಶೀರ್ವದಿಸುವ ನಿವಾಸ. ಈ ನಿವಾಸವು ನೀತಿವಂತರ ನಿವಾಸ. ಈ ನಿವಾಸದಲ್ಲಿ ದೇವರ ಮಹಿಮೆಯನ್ನು ತುಂಬಿರುವಂಥ ನಿವಾಸ. ಇದು ಕ್ರಯಕ್ಕೆ ಕೊಳ್ಳಲ್ಪಟ್ಟ ನಿವಾಸ. ಇದು ದೇವರ ಪ್ರಭಾವನ ಪ್ರಕಾಶಪಡಿಸುವಂಥ ನಿವಾಸ. ಮತ್ತು ದೇವರ ಆತ್ಮನು ಈ ದೇವಾಲಯದಲ್ಲಿ ವಾಸ ಮಾಡುವಂಥ ನಿವಾಸವಾಗಿದೆ. ಹಲ್ಲೆಲೂಯ. ಒಂದು ವೇಳೆ ನೀವು ಓಕೆ ಕೊರತೆಗಳಲ್ಲಿ ನೀವು ಜೀವಿಸೋದಾಗಿದ್ರೆ, ಕೊರತೆಯನ್ನು ನೀವು ಗುಣಗುಟ್ಟುವುದಾಗಿದ್ರೆ, ಪಿಶಾಚಿ ಬಂದು ನಿಮ್ಮ ಒಳಗಡೆ ನಿಮಗೇ ಗೊತ್ತಿಲ್ಲ ಒಂಟೆ ಕಟ್ಟೋಗ್ತಾನೆ. ಒಂದು ವೇಳೆ ನಾವು ಅವಿದ್ಯರಾಗಿ ಪಿಶಾಚಿ ಮಾತುಗಳನ್ನು ಯಾವಾಗಲೂ ನಾವು ಕೇಳೋರಾಗಿದ್ರೆ, ಸೈತಾನನ ಸ್ವರಕ್ಕೆ ಯಾವಾಗೂ ಕೇಳೋದಾಗಿದ್ರೆ, ನಮಗೆ ಗೊತ್ತಿಲ್ಲಂಗೆ ಬಂದು ಒಂದು ಕುದುರೆ ಕಟ್ಟೋಗಿರ್ತಾನೆ. ಈಗ ಒಂಟೆ ಜೊತೆಗೆ ಏನು ಬಂತು? ಕುದುರೆನ ಬಂತು. ಒಂಟೆ ಕುದುರೆ ಇವನ್ನೆಲ್ಲ ಜೊತೆಗೆ ಸೇರ್ಕೊಂಡು ಏನಾಗ್ತಿದೆ ಗೊತ್ತಾ? ಓಕೆ, ಕೊನೆಗೆ ಒಂದೇಳ ಕತ್ತಿಗಳು ಆಗ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಏನಾಗ್ತಿದೆ? ಕತ್ತಿಗಳಾಗ್ಬಿಡ್ತೀವಿ. ಪ್ಲೀಸ್ ಬಿವೇರ್. ನಾವು ಎಚ್ಚರಿಕೆ ಆಗಿರೋಣ. ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಬೇಕಾದಷ್ಟಿದೆ ಒಳಗಡೆ. ಅದಕ್ಕೆ ಯೇಸು ಸ್ವಾಮಿ ಒಂದ್ಸರಿ ಹೇಗೆ ಮಾತಾಡ್ತಿದ್ದಂದ್ರೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯಕ್ಕೆ ಬರ್ರಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ, ಅರೆ ಏನಂತೆ? ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕಿದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು, ನಾನು ಬಿಟ್ಟು ಬಂದ ಮನೆಗೆ ತಿರುಗಿ ಹೋಗುತ್ತೇನೆ ಎಂದು ಅಂದುಕೊಂಡು ಬಂದು ಆ ಮನೆಯ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು. ಅರೆ ಇಲ್ಲಿ ಹೇಳ್ತಿದೆ, ದೇವ್ರ ವಾಕ್ಯ ಹೇಳ್ತಿದೆ, ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಒಳಗಡೆ ಹೊಕ್ಕು ವಾಸ ಮಾಡುವವು.
ಮುಲ್ಲಾ ನಸ್ರುದ್ದೀನ್ ಹತ್ರ ಬಂದಂತ ಆ ಒಬ್ಬ ಅವನ ಶಿಷ್ಯ ಅವನ ಒಳಗಡೆ ಬಂದು ಅವೆಲ್ಲ ಪ್ರಾಣಿಗಳು ಇರ್ಬೇಕಾದ್ರೆ ಆ ಗಲೀಜು, ಆ ವಾಸನೆ, ಓಕೆ, ಅವುಗಳ ಸುಸ್ಸು, ಅವುಗಳ ಕಕ್ಕಾದ ಸ್ಮೆಲ್ ಎಲ್ಲ ನೋಡ್ತಾ ಅದ್ರ ಕಡೆ ಜೀವನ ಮಾಡ್ಲಿಕ್ಕೆ ಆಗಲ್ಲ. ನಾನೊಂದು ಮಾತು ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಡ್ರಿ. ಯಾವ ಪ್ರಾಣಿ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇರ್ಬೇಕು. ಅವು ಯಾವ್ದೇ ದೂರ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲೇ ಇರ್ಬೇಕದು. ಇಲ್ಲಿ ಹೇಳ್ತಿದೆ, ಒಳ ಹೊಕ್ಕು ದೆವ್ವಗಳು ತನಗಿಂತ ಬೇರೆ ಕೆಟ್ಟ ದೆವ್ವಗಳನ್ನು ಕರ್ಕೊಂಡ್ಬಂದು ಒಳ ಹೊಕ್ಕು ಅಲ್ಲಿ ವಾಸ ಮಾಡ್ತಾ ಆ ಮನುಷ್ಯನ ಅಂತಸ್ಥಿತಿ ಮೊದಲಿಗಿಂತ ಏನಾಗಿರ್ತದೆ, ಇದರಂತೆ ಕೆಟ್ಟ ಸಂಗತಿಗಳು ಆಗುವುದು. ಯೇಸು ಸ್ವಾಮಿ ಹೇಳಿದ ಮಾತಿದು. ಇನ್ನೊಂದು ಹತ್ರ ಯೇಸು ಸ್ವಾಮಿ ಹೇಳ್ತಾರೆ, ಓಕೆ, 15ನೇ ಅಧ್ಯಾಯಕ್ಕೆ ಬನ್ರಿ. ಅದೇ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 17ನೇ ವಾಕ್ಯ, 15-17. ಬಾಯೊಳಗೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಆದರೆ ಬಾಯೊಳಗಿಂದ ಹೊರಡುವಂತವುಗಳು ಮನಸ್ಸಿನೊಳಗಿಂದ ಬರ್ತವೆ. ಇವೇ ಮನುಷ್ಯನನ್ನು ಹೊಲೆ ಮಾಡುವವು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂತವುಗಳು ಇವೇ. ವಾಕ್ಯ ಹೇಳ್ತಿದೆ, ಚೆನ್ನಾಗಿ ಗಮನಿಸ್ರಿ. ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಒಂದು, ಎರಡನೇದೇನಂತೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಇವು ಮನುಷ್ಯನನ್ನ ಕೆಡಿಸುವಂತವುಗಳು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಈ ದೇಹ, ಕ್ರಯಕ್ಕೆ ಕೊಳ್ಳಲ್ಪಟ್ಟ ದೇಹ, ನಮ್ಮ ಕುಟುಂಬ, ದೇವರಿಗೆ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಕುಟುಂಬ, ನಮ್ಮ ಮನೆ, ನೀತಿವಂತನ ಮನೆ, ದೇಹವೆಂಬ ಈ ಗುಡಾರ ನೀತಿವಂತವೆಂಬ ಗುಡಾರ. ಈ ಗುಡಾರದ ಒಳಗಡೆ ದೆವ್ವಗಳು ಒಂದು ಸಾರಿ ಹೊಕ್ಕಿದ್ರೆ ಈ ಕಾರ್ಯಗಳು ಸ್ಟಾರ್ಟ್ ಆಗ್ತದೆ, ಈ ಪರಿಸ್ಥಿತಿಗಳು ಉಂಟಾಗ್ತದೆ. ಯಾವುದಾದ್ರು ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಇದು ಯಾರು ಹೇಳ್ತಿರೋ ಮಾತಿದು? ಸ್ವತಃ ಯೇಸು ಸ್ವಾಮಿ ಬಾಯಿಂದ ಬರುವಂತ ಮಾತಿವು, ಬಾಯಿಂದ ಬರುವಂತ ಮಾತು. ಅದಕ್ಕೆ ಅಪೊಸ್ತಲನಾದ ಪೌಲನು ಬರ್ತಾನೆ, ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯಕ್ಕೆ ಬನ್ರಿ. ಗಲೇಷಿಯನ್ಸ್ ಚಾಪ್ಟರ್ 5, ಓಕೆ, ವರ್ಸ್ 16 and 17 ಹೋದ್ರಿ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಹಾಗಾದ್ರೆ ನಾವು ಯಾರನ್ನ ಅನುಸರಿಸಿ ನಡಿಬೇಕು? ನಾವು ಪವಿತ್ರಾತ್ಮನನ್ನ ಅನುಸರಿಸಿ ನಡೆಯಿರಿ. ದೇವರಾತ್ಮನನ್ನ ಅನುಸರಿಸಿ ನಾವು ನಡೆಯುವಾಗ ಏನ್ ಹೇಳ್ತಿದೆ? ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಶರೀರದ ಸಂಗತಿಗಳು ನಾವು ಕೇಳುವುದಿಲ್ಲ, ಯಾಕಂದ್ರೆ ನಮ್ಮ ಆತ್ಮವು ಪವಿತ್ರಾತ್ಮನಿಗೆ ಕಿವಿಗೊಡುವಂತದ್ದಾಗಿರ್ತದೆ. ಮುಂದೆ ಹೇಳ್ತಿದೆ, ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಶರೀರದ ಭಾವಗಳು, ಅದರ ಎಲ್ಲ ಅಭಿಲಾಷೆಗಳು, ಅಭಿಲಾಷಿಸುವಂಥದ್ದು, ಆಶಿಸುವಂಥದ್ದು ಆತ್ಮನಿಗೆ ವಿರೋಧವಾಗಿದೆ, ಪವಿತ್ರಾತ್ಮನಾದ ದೇವರಿಗೆ ವಿರೋಧವಾಗಿದೆ. ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರೋಧವಾಗಿದೆ. ವಾವ್! ನೀವು ಮಾಡಲು ಇಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವ್ಯಾವಂತದ್ದು? ಜಾರತ್ವ, ಬಂಡುತನ, ನಾಚಿಕೆಗೇಡಿತನ. ಅಲ್ಲಿ ಯೇಸು ಸ್ವಾಮಿ ಒಂಥರ ಹೇಳಿದ್ರೆ, ಅಪೊಸ್ತಲನಾದ ಪೌಲನು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಮಾತನಾಡ್ತಾ ಇದ್ದಾನೆ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಎಲ್ಲರೂ ಹೇಳ್ರಿ, ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ದೇವರ ರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಇವು ಒಳಗಡೆ ಇವೆಲ್ಲ ಎಲ್ಲಿ ಇಟ್ಕೊಂಡ್ರೆ ಬಾಧ್ಯರಾಗೋದಿಲ್ಲ ಅಂತೆ? ಶರೀರದ ಒಳಗಡೆ ನಾವು ಇಟ್ಕೊಳ್ಳೋದಾಗಿದ್ರೆ ಅವನ್ನೆಲ್ಲವೂ ಹೊರಗಡೆ ಬಿಟ್ಬಿಡ್ಬೇಕು.
ಅವನ್ನೆಲ್ಲ ಹೊರಗಡೆ ಬಿಟ್ಟು ನಾವು ಗುಣಗುಟ್ಟುವ ಜನರಲ್ಲ ರೀ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಯೆಹೋವನು ದುಷ್ಟನ ನಿವಾಸವನ್ನ ಶಪಿಸುವನು, ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು. ಅದು ನೀತಿವಂತರ ನಿವಾಸವನ್ನು ನಮ್ಮ ದೇಹವು ದೇವರಿಗೆ ಆಲಯವಾಗಿ, ನಮ್ಮ ಮನೆ ದೇವರಿಗೆ ಆಲಯವಾಗಿ, ನಮ್ಮ ಕುಟುಂಬ ದೇವರಿಗೆ ಆಲಯವಾಗಿ ಅದು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಅದನ್ನು ಒಂದು ವೇಳೆ ನಾವು ಕೆಡಿಸೋದಾಗಿದ್ರೆ ಬೇರೆ 7 ಕೆಟ್ಟ ದೆವ್ವಗಳು ಬಂದು ಅದರಲ್ಲಿ ವಾಸ ಮಾಡ್ತಾ ಜಗಳ, ಕೊಡುಕುತನ, ದುಂದೋತುತನ, ಸೂಳೆಗಾರಿಕೆ, ಹಗೆತನ, ಮಾಟ, ಮಂತ್ರ, ಎಲ್ಲ ಹೊಟ್ಟೆಗೆ ಇವು ಎಲ್ಲವೂ ಬಂದು ಅದ್ರ ಒಳಗಡೆ ವಾಸ ಮಾಡಿ ಅವನನ್ನು ಕೆಡಿಸದೆ ಅವನ ಮೊದಲಿಗಿಂತ ಪರಿಸ್ಥಿತಿ ಇನ್ನ ತೀರಾ ಕೆಟ್ಟದಾಗಿರ್ತದೆ. ಈಗ ಹೇಳ್ರಿ, ಮುಲ್ಲಾ ನಸ್ರುದ್ದೀನ್ ಹತ್ರ ಬಂದವನು ಫಸ್ಟ್ ಇದ್ದಿದ್ದ ಮನೆಯೇ ಚೆನ್ನಾಗಿತ್ತ, ಎಲ್ಲ ಒಳಗೆ ಕಟ್ಕೊಂಡಾಗ ಚೆನ್ನಾಗಿತ್ತ. ಒಳಗೆ ಕಟ್ಕೊಂಡಾಗ ಏನಾಗಿತ್ತು ಗೊತ್ತಾ, ಅವನಿಗೆ ಏನಾಗಿತ್ತು? ಉಸಿರು ಕಟ್ಟುವ ವಾತಾವರಣ. ಈಗೇನ್ರಿ ಆಗೋದ್ರೆ ಎಲ್ಲ ದುಶ್ಚಟಗಳಲ್ಲಿ ಜೀವಿಸುವಂಥ ಮನುಷ್ಯನಿಗೆ ಒಂದಲ್ಲ ಒಂದು ಸಮಯದಲ್ಲಿ ಉಸಿರು ಕಟ್ಟುವ ಒಂದು ವಾತಾವರಣ ಅವನಿಗೆ ಉಂಟಾಗ್ತದೆ. ಅಂದ್ರೆ ಅವನೇನ್ ಮಾಡ್ದ, ನೆಕ್ಸ್ಟ್ ದಿವಸ ಹೋಗಿ ಅವನ್ನೆಲ್ಲ ಹೊರಗೆ ಬಿಟ್ಟಾಗ ಅವನಿಗೆ ಗೊತ್ತಾಯ್ತು, ನನ್ನ ಮನೆ ಚೆನ್ನಾಗಿದೆ. ನಾವು ನಮ್ಮ ಒಳಗಡೆಯಿಂದ ಇವನ್ನೆಲ್ಲ ಹೊರಗಡೆ ತೆಗೆದು ಹಾಕುವಾಗ ಏನಾಗ್ತದೆ, ನಮ್ಮ ನಿವಾಸ ಏನಾಗಿದೆ, ದೇವರಿಗೆ ಆಲಯವಾಗಿರುವಂಥ ನಿವಾಸವಾಗಿರ್ತದೆ. ಇಂಥ ನೀತಿವಂತ ಕಾರ್ಯಗಳು ನಾವು ಮಾಡೋದಾಗಿದ್ರೆ ಯೆಹೋವನ ಆಶೀರ್ವದಿಸುವನಾಗಿರ್ತಾನೆ. ಆಮೇನ್. ಈ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟು.